ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಕಟ್ಟಲ್ಪಡುತ್ತದೆ, ವಿವೇಕದಿಂದ ಅದು ಸ್ಥಿರಗೊಳ್ಳುತ್ತದೆ, ತಿಳುವಳಿಕೆಯಿಂದ ಅದರ ಎಲ್ಲಾ ಕೋಣೆಗಳು ಅಮೂಲ್ಯವಾದ ಮತ್ತು ಇಷ್ಟ ಸಂಪತ್ತಿನಿಂದ ತುಂಬಲ್ಪಡುವುದು ಅಂತೇಳಿ ದೇವರ ವಾಕ್ಯ ಹೇಳುತ್ತದೆ. ಸೊಲೊಮೋನ ರಾಜನು ಸತ್ಯವೇದದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. 24ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿಯಲ್ಲಿ ಹೇಳ್ತದೆ, ಜ್ಞಾನದಿಂದ ಮನೆಯನ್ನು ಕಟ್ಟಲ್ಪಡ್ತದಂತೆ. ಅಂದ್ರೆ ನಾವು ನಮ್ಮ ಮನೆಯನ್ನು ಕಟ್ಟಲ್ಪಡುವಾಗಿ ಮಾಡಿಕೊಡ್ಬೇಕಂದ್ರೆ ಬುದ್ಧಿ ಬಹಳ ಅವಶ್ಯಕತೆ ಉಳ್ಳಂಥದ್ದಂತೆ. ಅಂದ್ರೆ ಯಾವ ರೀತಿಯಲ್ಲಿ ಬಳಸಬೇಕು, ಯಾವ ರೀತಿಯಲ್ಲಿ ಜೀವನ ಮಾಡಬೇಕು, ಎಷ್ಟು ಪದಾರ್ಥಗಳನ್ನು ಹಾಕಿದ್ರೆ ನಮ್ಮ ಮನೆಗಳಲ್ಲಿ ಉಪಯುಕ್ತವಾಗಿರ್ತದೆ. ಒಂದು ಮನೆ ಅಭಿವೃದ್ಧಿಗೊಳ್ಳಬೇಕಂದ್ರೆ ಮೊದಲು ಪ್ರಾರ್ಥನೆ ಮತ್ತು ಜ್ಞಾನದಿಂದ ಆಲೋಚನೆಗಳು, ವ್ಯರ್ಥವಾದಂತಹ ವಸ್ತುಗಳನ್ನು ತರದೆ, ವ್ಯರ್ಥವಾಗಿ ಖರ್ಚುಗಳನ್ನು ಮಾಡದೆ ಇರುವಂತ ಮನೆಗಳು ಕಟ್ಟಲ್ಪಡ್ತದೆ ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಮತ್ತು ವಿವೇಕದಿಂದ ಅದು ಸ್ಥಿರಗೊಳ್ಳುತ್ತದೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. 4ನೇ ವಚನದಲ್ಲಿ ಹೇಳ್ತಾನೆ, ತಿಳುವಳಿಕೆಯಿಂದ ಅದರ ಎಲ್ಲಾ ಕೋಣೆಗಳು ಅಮೂಲ್ಯವಾದ ಮತ್ತು ಇಷ್ಟ ಸಂಪತ್ತಿನಿಂದ ತುಂಬಲ್ಪಡುವುದಂತೆ. ಈ ಮನೆಯಲ್ಲಿ ಇಷ್ಟ ಸಂಪತ್ತು ತುಂಬಲ್ಪಡ್ತದಂತೆ, ಅನೇಕ ಆಶೀರ್ವಾದಗಳು ಬರ್ತಾವಂತೆ. ಎಲ್ಲಾ ಕೋಣೆಗಳಲ್ಲಿ ಕೂಡ ದೇವರು ಸಮೃದ್ಧಿಯಾಗಿ ಆಶೀರ್ವಾದ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದೇನೆ. ಆದ್ರೆ ಗಂಡ ಹೆಂಡತಿ ಐಕ್ಯತೆ, ಪ್ರೀತಿ, ವಿಶ್ವಾಸ, ಮೂರನೇ ವ್ಯಕ್ತಿಗೆ ಜಾಗ ಕೊಡಬಾರ್ದು. ಅದೇ ಸೈತಾನನಿಗೆ. ನಿಮ್ಮಲ್ಲಿ ಯಾವುದು ಗಲಿಬಿಲಿ ಆಗದಂತೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಈ ಮನೆಯಲ್ಲಿ ಪ್ರಾರ್ಥನೆ ಅನ್ನುವಂಥ ಬೀಜದಿಂದ ಆರಂಭ ಮಾಡ್ತಾ ಇದ್ದೀರಿ. ಎಲ್ಲಿವರೆಗೂ ಈ ಮನೆ ಒಳಗಡೆ ವಾಸ ಮಾಡ್ತಿರೋ ಅಲ್ಲಿವರೆಗೂ ಪ್ರಾರ್ಥನೆ ಬಿಡಬೇಡ್ರಿ. ಮಕ್ಕಳಿಗೆ ಪ್ರಾರ್ಥನೆ ಕಲಿಸ್ರಿ, ಬೈಬಲ್ ಓದ್ರಿ, ನೀವು ದೇವರ ಬಳಿಯಲ್ಲಿ ವಿಶ್ವಾಸದಿಂದ ಜೀವನ ಮಾಡ್ರಿ. ಜಯರಾಮನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಈ 2026ರಲ್ಲಿ ಈ ತಿಂಗಳಲ್ಲಿ ಏನು ಈ ಮನೆ ಒಳಗಡೆ ಬಾಡಿಗೆಯಾಗಿ ಹೊಸ ಜೀವನ ಆರಂಭ ಮಾಡ್ತಾ ಇದ್ರು, ನಿಮ್ಮೆಲ್ಲ ಕೋಣೆಗಳಲ್ಲಿ ಇಷ್ಟ ಸಂಪತ್ತು ತುಂಬದಂತೆ. ನೀನು ಬೇಕು ಬೇಡ ಅನ್ನುವಂತ ಆಶೀರ್ವಾದಗಳೆಲ್ಲವೂ ತುಂಬಲ್ಪಡ್ತದೆ. ದವಸ ಧಾನ್ಯಗಳು, ಐಶ್ವರ್ಯ, ಆರೋಗ್ಯ, ಸಮೃದ್ಧಿ ಎಲ್ಲವುಗಳನ್ನ ಕೊಡ್ತೇನೆ. ಆದ್ರೆ ನಾನು ಹೇಳ್ತೇನೆ, ಜ್ಞಾನವೆಂಬುವಾಗಿಯೂ ತನ್ನ ಮನೆಯನ್ನು ಕಟ್ಟಿಕೊಳ್ತಾಳಂತೆ. ನೀನು ಜ್ಞಾನವೆಂಬಾಕಿ ಆಗ್ಬೇಕು. ನಿನ್ನ ಕೈಲಿ ಈ ಕುಟುಂಬ ಕಟ್ಟಲ್ಪಡಬೇಕು. ನೀನು ಧೈರ್ಯವಾಗಿರ್ಬೇಕು, ನೀನು ಸಮರ್ಥಿಸಿಕೊಳ್ಬೇಕು. ನೀನು ವ್ಯರ್ಥವಾಗಿಯೂ ಕೂಡ ವೃಥಾ ಮಾಡದೆ ಇಬ್ಬರು 1 ರೂಪಾಯಿಗಳನ್ನ ನೀವು ಜೋಡಿಸುವುದಾದ್ರೆ ನೀವು ಅನೇಕರಿಗೆ ಸಾಲ ಕೊಡುವಂತ ದೇವರು ಆಶೀರ್ವಾದ ಮಾಡ್ತಾನೆ. ಈಗ ಆರಂಭ ನಿಮ್ಮ ಜೀವನಗಳಲ್ಲಿ ಅನೇಕ ಕಷ್ಟ, ನೋವು, ವೇದನೆ, ಅವಮಾನಗಳ ಮಧ್ಯದಲ್ಲೇ ನೀವು ನಿಂತುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವು ನಿಂತುಕೊಳ್ಬೇಕಂದ್ರೆ ಈಗ ದೇವರ ಕೃಪೆ ಕೂಡ ನನ್ನದಿದೆ ಅಂತ ಹೇಳ್ತಾ ಇದ್ದಾನೆ. ನಾನು ನಿಮ್ಮ ಜೊತೆಲೇ ಇರ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಾನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಮನೆಗೆ ನಾನೇ ಆಧಾರ ಸ್ತಂಭನಾಗಿರ್ತೇನೆ, ಧೈರ್ಯವಾಗಿರಿ. ಅರ್ಥಾಗ್ತದೆ. ಅಳುವವರ ಮುಂದೆ ಅಳಿಸುವಂತೆ ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ. ಯಾರೆಲ್ಲ ನಿಂದಿಸಿದಾರೋ ಅವರ ಮುಂದೆ ಘನ ಮಾನ ಮಹಿಮೆಗಳನ್ನು ನೀವು ಒದಗಿಸಿಕೊಡ್ತೇನೆ. ನೀವು ಕಷ್ಟಪಡಬೇಕು, ವಿಶ್ವಾಸದಿಂದ ಕಷ್ಟಪಟ್ಟು ದುಡಿಬೇಕು. ಒಂದು ದಿನವೂ ಸಮಯ ವ್ಯರ್ಥ ಮಾಡದೆ ದುಡಿದ್ರೆ ನೀವು ಸ್ವಂತ ಮನೆ ಕೊಂಡುಕೊಳ್ಳುವಂತ ದೇವರು ಆಶೀರ್ವಾದ ಮಾಡ್ತಾನೆ. ಈಗ ಸಮಾಧಾನ ಇಲ್ಲದ ಜೀವಿತದಿಂದ ಈಗ ಸಂತೋಷದ ಜೀವಿತಕ್ಕೆ ಸ್ವಂತವಾಗಿ ನೀವೇ ಒಂದು ಅಡಿಗೆ ಮಾಡಿಕೊಂಡು ಊಟ ಮಾಡುವಂತ ದೇವರು ಕೃಪೆ ಮಾಡಿಕೊಟ್ಟಿದ್ದಾನೆ. ಬರೋ ದಿನಗಳಲ್ಲಿ ಬಾಗಿಲು ತೆರಿತಾನೆ, ಆಶೀರ್ವಾದಗಳು ಮಾಡ್ತಾನೆ, ಕೊರತೆಗಳು ನೀಗಿಸುವಂತ ಕಾರ್ಯಗಳು ನಡೀತದೆ. ಆಗ್ಲೂ ಎಚ್ಚೆತ್ತುಕೊಂಡು ಇನ್ನೂ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ದೇವರು ನಿನ್ನ ಜೀವನದಲ್ಲಿ ಅನೇಕ ಆಶೀರ್ವಾದಗಳು ಒಂದೊಂದೇ ಈಗ ಕೊಡೋದಕ್ಕೆ ಆರಂಭ ಮಾಡ್ತಾನೆ. ಅಷ್ಟೇ ತುಫಾನುಗಳಂತೆ ಶೋಧನೆಗಳು ಬರ್ತವೆ. ಭಯ ಪಡದೆ ಎದುರಿಸಲಿ, ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮ ಪಕ್ಷವಾಗಿದ್ದು ನಿಮ್ಮ ಮನೆಗಳನ್ನ ಸಮೃದ್ಧಿಯಾಗಿ ತುಂಬಿಸ್ತಾನೆ. ಯಾವಾಗಲೂ ದೇವರ ವಾಕ್ಯದಲ್ಲಿ ಯೆಹೋಶುವನ ಗ್ರಂಥದಲ್ಲಿ ಕೂಡ ಅದನ್ನೇ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವುದಾಗಿ. ಆ ನಂಬಿಕೆಯಿಂದ ಆಧಾರಗೊಂಡು ನಾವು ಜೀವನ ಮಾಡಬೇಕು. ಜಕ್ಕಾಯನ ಮನೆಯಲ್ಲಿ ಯೇಸು ಬಂದ ಕೆಲವೇ ಕ್ಷಣಗಳಲ್ಲಿ ಆತನ ಮೇಜಿನ ಮೇಲೆ ಊಟ ಮಾಡುವುದರೊಳಗೆ ಯೇಸು ಕ್ರಿಸ್ತನು ತನ್ನ ಮನೆಗೆ ರಕ್ಷಣೆಯನ್ನು ಪಡೆದುಕೊಂಡನು. ಸ್ವಲ್ಪ ಹೊತ್ತಿಗೆ ತನ್ನ ಜೀವಿತವನ್ನು ಬದಲಾಯಿಸಿಕೊಂಡನು ಅಂತೆ. ಇವತ್ತು ನನ್ನ ಮನೆ ಒಳಗಡೆ ಕರ್ತನಿಗೆ ತ್ಯಾಗ ಕೊಟ್ಟಿದ್ದೆ. ಕೀರ್ತನೆ 103 ಹೇಳಿದಾಗೆ, ನನ್ನ ಮನೆಯು ಯೋನನ್ನು ಕೊಂಡಾಡು, ನನ್ನ ಸರದಿಗಳು ಆತನ ಪವಿತ್ರನಾಮವನ್ನು ಕೀರ್ತಿಸಲಿ, ನನ್ನ ಮನೆಯು ಯೋನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯದಂತೆ ನಾವು ನೆನೆಸ್ಕೊಳ್ಬೇಕಂತ. ನೀನು ಮಾಡ್ತಾ ಇದೆಯಾ ಕಾರ್ಯ? ಎಷ್ಟ ಕಷ್ಟಗಳು ಬಂದರೂ ಕೂಡ ದೇವರನ್ನ ಆರಾಧಿಸ್ತಾ ಇದೆಯಾ, ಪ್ರಾರ್ಥಿಸ್ತಾ ಇದೆಯಾ, ಎದುರು ನೋಡ್ತಾ ಇದೆಯಾ? ಖಂಡಿತ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆದ್ರೆ ನಿಮ್ಮ ಜೀವನಗಳಲ್ಲಿ ಒಂದಿರಬೇಕು, ಗುರಿ ಇರಬೇಕು. ನಾನು ನನ್ನ ಮನೆಯನ್ನು ಕಟ್ಟಿಕೊಳ್ಬೇಕು, ನಾನು ನನ್ನ ಕುಟುಂಬವನ್ನು ಕಟ್ಟಿಕೊಳ್ಬೇಕು, ನಾನು ಯಾರಿಗೂ ಸೋಲದೆ ಹಂಗಿಲ್ಲದಂತೆ ಎಸ್ತೇರು ರಾಣಿಯಂತೆ, ರೂತ್ ಅಂತೆ, ಮಿರಾಮಳಂತೆ ಅಥವಾ ಅಬ್ರಾಮ್ ಸಾರಳಂತೆ ಒಂದು ನಂಬಿಕಸ್ಥರಾಗಿ ನಾನು ಜೀವನ ಮಾಡ್ಬೇಕಂತೇಳಿ ನೀವು ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಮನೆಗಳು ಆಶೀರ್ವಾದ ಕೊಡ್ತವೆ. ಜ್ಞಾನದಿಂದ ಇರಿ, ಬುದ್ಧಿವಂತಿಕೆಯಿಂದ ಇರಿ, ಸರ್ಪದಂತೆ ಜಾಣದಾಗಿರಿ, ಪಾರುಗಳದಂತೆ ನಿಷ್ಪಟ್ಟಗಳಾಗಿರಿ. ನಿಮ್ಮ ಜೀವನಗಳಲ್ಲಿ ಬರುವ ಅಡುಕು ಒಡುಕುಗಳಿಗೆ ಭಯಪಡದೆ ಎದುರಿಸಿರಿ. ಈ ದೇವರು ನಿಮ್ಮ ಪಕ್ಷವಾಗಿದ್ದು ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಅನೇಕ ಆಶೀರ್ವಾದಗಳು ಬರ್ತವೆ. ಸಂತೋಷವಾಗಿರ್ತೀರಿ, ನೆಮ್ಮದಿಯಾಗಿರ್ತೀರಿ. ಆರಂಭ ಇದು. ಮುಂದೆ ಹೇಗೆ ಅಂತೇಳಿ ಆಲೋಚನೆ ಮಾಡ್ಬೇಡ್ರಿ. ಈ ದಿನ ಸಂತೋಷವಾಗಿದೆಯಾ, ಈ ದಿನ ಸಂತೋಷವಾಗಿ ದೇವರು ನಡೆಸ್ತಾ ಇದ್ದಾನೋ,
ಅದರಲ್ಲಿ ತೃಪ್ತಿ ಪಡು. ಯಾರಿಗೂ ಎಲ್ಲರಿಗೂ ಸಂಪಾದನೆಗಳು ಆಗ್ತಾ ಇದೆ, ದುಡಿಮೆ ಆಗ್ತಾ ಇದೆ, ಅವ್ರು ಬೆಳೆದ್ರು, ಬಟ್ಟೆ ತಗೊಂಡ್ರು, ಬಂಗಾರ ತಗೊಂಡ್ರು, ಗಾಡಿ ತಗೊಂಡ್ರು, ಇನ್ನೊಬ್ರಿಗೆ ಹೋಲಿಕೆ ಮಾಡ್ಕೊಳಕ್ ಹೋಗೋಣ. ಅವ್ರೆಲ್ಲರಿಗಿಂತ ನೀನೇ ಶ್ರೇಷ್ಠಳು, ನೀನೇ ಶ್ರೇಷ್ಠನು ಅಂತ ನೀವು ಅನ್ಕೊಳ್ಬೇಕು. ಅರ್ಥಕ್ಕೆ ಅವ್ರಿಗೆ ಬರೋ ಆಶೀರ್ವಾದಗಳು ಮೊದಲು ಬಂದಿದೆ, ನಿನಗೆ ಬರೋ ಆಶೀರ್ವಾದಗಳು ನಿನಗೆ ಬರ್ತವೆ. ನಿನ್ ಸಮಯ ಬರೋವರೆಗೆ ಕಾದುಕೊಂಡಿರ್ಬೇಕು, ಸಮಾಧಾನ ಓರ್ಪನಿಂದಿರಬೇಕು. ಅತಿ ಆಶೆಗೆ ಹೋಗ್ಬೇಡ, ದುಷ್ಟರ ಸಹವಾಸ ಮಾಡಬೇಡ, ಕೆಡಿಸುವ ಮಾತುಗಳಿಗೆ ಒಳಗಾಗಬೇಡಿ. ಅರ್ಥಾಗ್ತದೆ. ಅನೇಕರು ವಂಚನ ಮಾತುಗಳಿಂದ ತುಳಿಯೋದಕ್ಕೂ ಪ್ರಯತ್ನ ಮಾಡ್ತಾರೆ, ಅಲ್ಲಿನೂ ಜಾಗೃತಿ ಆಗಿರಿ. ನಿಮ್ಮ ಕುಟುಂಬ ಆಯ್ತು, ನಿಮ್ಮ ಮನೆ ಆಯ್ತು, ಪ್ರಾರ್ಥನೆ ಆಯ್ತು, ನಿಮ್ಮ ಜವಾಬ್ದಾರಿಗಳಾಯ್ತು, ಅದರ ಮೇಲೆ ಸ್ಥಿರವಾಗಿ ನಿಂತುಕೊಳ್ಳ್ರಿ. ದೊಡ್ಡ ಆಶೀರ್ವಾದಗಳು ನೋಡ್ತೀರಿ. ನಿಮ್ಮ ಯಾವತ್ತೂ ನಿಮ್ಮ ಕೈಗಳು ಸೋಲಿಲ್ಲದೆ ತುಂಬಿರ್ತವೆ. ಆಶೀರ್ವಾದ ಅಂತ ಬಂದೇ ಬರ್ತವೆ. ಧೈರ್ಯವಾಗಿರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಕಣ್ಗಳು ಮುಚ್ಕೊಳ್ಳೋದಾಗಪ್ಪ. పరిశుద్ధుడు 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 అయిన దేవానికి స్తోత్రము. జయరాం కొరకు ప్రార్థన చేస్తున్నాను, తన భార్య కొరకు ప్రార్థన చేస్తున్నాను, ఇద్దరు పిల్లల కొరకు ప్రార్థన చేస్తున్నాను. ఈరోజు ఒక ఇంటికి వచ్చి ఉన్నారు, ఆ ఇంట్లో అద్దెకు ఉన్నారు. ఇంటిలో దేవా నీ కృప అనుగ్రహించాలని నేను ప్రార్థన చేస్తున్నాను. మీ బిడ్డలు భయపడుతున్నారా? దుఃఖంలో ఉన్నారా? మన జీవితం ఎలా ఉంటుంది, రాబోయే రోజుల్లో ఎలాంటి పరిస్థితులు ఉంటావని ఒకవేళ బాధపడుతున్నట్లయితే, యేసయ్యా నీ ప్రేమ కావాలి, నీ తోడు కావాలి, నీ ರಕ್ಷಣ ಕಾವಾలని నేను ಪ್ರಾರ್ಥನೆ చేస్తున్నాను. ನೀನೇ ಸಹಾಯ ಮಾಡಬೇಕಂತ ಕೇಳಿಕೊಳ್ತೇನೆ. ಇವರ ಕುಟುಂಬಕ್ಕೆ ನೀನೇ ಧೈರ್ಯವಾಗಿದ್ದು, ಯಜಮಾನನಾಗಿದ್ದು, ಅಧಿಪತಿಯಾಗಿದ್ದು, ಆದರಣೆ ಕರ್ತನಾಗಿದ್ದು, ಸರ್ವಶಕ್ತನೇ ನಿನ್ನ ನಾಮದಲ್ಲಿ ಈ ಮನೆಯ ಸುತ್ತಲೂ ದೇವದೂತರ ಕಂಚಿನ ಕೋಟೆಯನ್ನಾಗಿ ಆಶೀರ್ವಾದ ನಿಧಿಯಾಗಿ ನಿಲ್ಲಿಸುವಂತೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲಾ ಶತ್ರುಗಳ ಕಾಟದಿಂದ ಬಿಡುಗಡೆ ಮಾಡುವಂತೇಳಿ ಪ್ರಾರ್ಥಿಸ್ತೇನೆ. ಇವರ ಮಾವನಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಈ ಬಾರಿ ಬರುವುದಾದರೆ ಏನು ಮಾತನಾಡದೆ ಸಮಾಧಾನವಾಗಿ ಮನೆಯಲ್ಲಿ ವಾಸ ಮಾಡೋದಕ್ಕೆ ಒಪ್ಪಿಕೊಳ್ಳುವ ಹಾಗೆ, ಅಥವಾ ಸಮಾಧಾನವಾಗಿ ಹೋಗುವಂತ ಒಂದು ಅದ್ಭುತ ಕಾರ್ಯಗಳನ್ನ ಮಾಡು ಅಪ್ಪ. ಕವಿತರ ಜೀವನದಲ್ಲಿ ಯಾರೆಲ್ಲ ನೋವು ಪಡಿಸಿದಾರೋ ಅವ್ರ ಮುಂದೆ ಎದ್ದು ನಿಂತುಕೊಳ್ಳುವಾಗ ಆಶೀರ್ವಾದ ಮಾಡು ದೇವರೇ. ಇವರ ಕುಟುಂಬದಲ್ಲಿ ಇರುವ ಪ್ರತಿ ಕಣ್ಣೀರು ಒರೆಸು, ದುಃಖಗಳನ್ನ ನೀಗಿಸು, ಇವರ ಕೈಗಳನ್ನ ಬಲಪಡಿಸು, ಆಶೀರ್ವಾದ ಮಾಡು. ಶುಭವೂ ಕೃಪೆ ಉಂಟು ಮಾಡು. ಕೊಟ್ಟ ಇಬ್ಬರು ಮಕ್ಕಳನ್ನ ಆಶೀರ್ವಾದ ಮಾಡು. ಪ್ರತಿ ಮನೆಗಳಲ್ಲಿ ಜ್ಞಾನ ಸಾಧನಕವಾಗಿ ಸಮೃದ್ಧಿಯನ್ನು ಕೊಡು. ಅವತ್ತು ಅಬ್ರಾಮನ ಮನೆ ಆಶೀರ್ವಾದ, ಇಸಾಕನ ಮನೆ ಆಶೀರ್ವಾದ, ಯಾಕೋಬನ ಮನೆ ಆಶೀರ್ವಾದ, ಲೂಟನ ಮನೆಗಳ ಆಶೀರ್ವಾದ ಹೊಂದಿಕೊಂಡವು, ವನಸ್ಸಿಮನ ಮನೆಗಳ ಆಶೀರ್ವಾದ ಹೊಂದಿಕೊಂಡವು. ದೇವರ ಯೇಸು ನಾಮದಲ್ಲಿ ನೀನು ಪಾದಗಳಿಟ್ಟ ಪ್ರತಿ ಸ್ಥಳವೂ ಆಶೀರ್ವಾದ. ಇಲ್ಲಿ ನಿನ್ನ ಆಜ್ಞಾಪಿಸ್ತಾ ಇದ್ದೇನೆ. ನಿನ್ನ ಆತ್ಮವು, ನಿನ್ನ ಕೃಪೆಯು ಈ ಸ್ಥಳದಲ್ಲಿ ಕಾರ್ಯ ಮಾಡಲಿ. ಎಲ್ಲ ದುಷ್ಟ ಶಕ್ತಿಗಳು, ಮಾಟಮಂತ್ರ ಶಕ್ತಿಗಳು, ಅಂಧಕಾರ ಶಕ್ತಿಗಳು ಮುರಿಯಲ್ಪಟ್ಟು ಈ ಸ್ಥಳದಲ್ಲಿ, ಈ ದಿನದಲ್ಲಿ, ಈ ಗಳಿಗೆಯಲ್ಲಿಯೇ ಈ ಮನೆಯಿಂದ ಇವರ ಆಶೀರ್ವಾದ ಕಾಣಲಿ. ಬರುವ ವರ್ಷಗಳಲ್ಲಿ ದೇವರ ಸ್ವಂತ ಸ್ಥಳ, ಸ್ವಂತ ಮನೆ, ಸ್ವಂತ ಜಾಗ, ಸ್ವಂತ ಗಾಡಿ, ಸ್ವಂತ ಬಂಗಾರ, ಸ್ವಂತವಾದಂತ ಎಲ್ಲವುಗಳನ್ನ ಕೊಂಡುಕೊಂಡಿದ್ದೇನೆ ಆನಂದ ಭರಿತವಾಗಿ ಹೇಳುವಾಗೆ ಪವಿತ್ರಾತ್ಮನೇ ನಿನ್ನ ನಾಮದಲ್ಲಿ ಕಾರ್ಯ ಮಾಡುತ್ತೇವೆ ನಾನು ಪ್ರಾರ್ಥಿಸ್ತಾನೆ. ದೇವರೇ ಇವರ ಜೀವಿತಗಳಲ್ಲಿ ದುಷ್ಟ ಶಕ್ತಿಗಳಿಂದ ದೂರ ಮಾಡು, ಅಪವಾದಗಳಿಂದ ದೂರ ಮಾಡು, ಅಪಾಸ್ಯಗಳ ಮಧ್ಯದಿಂದ ದೂರ ಮಾಡು. ನಿನ್ನ ಆತ್ಮದಿಂದ ತುಂಬಿಸಿ ಆಶೀರ್ವಾದ ಮಾಡು. ಸದಾಕಾಲ ಈ ಮಕ್ಕಳನ್ನು ಆಶೀರ್ವದಿಸು, ಇವರ ಕಣ್ಣೀರು ಒರೆಸು. ಜಯರಾಮನಿಗೆ ದೇವರೇ ಪ್ರತಿ ದಿನವೂ ಅದ್ಭುತವಾದ ಕೆಲಸಗಳನ್ನ ಕೊಟ್ಟು ಈ ಮನೆಯನ್ನು ಆಶೀರ್ವಾದ ಮಾಡು. ಕೊರತೆಗಳಿಲ್ಲದಂತೆ ಆಶೀರ್ವಾದ ಮಾಡು. ಬಲಹೀನರಾಗದೆ ಬಲಪಡಿಸುವಂತೆ ಪ್ರಾರ್ಥಿಸ್ತಾನೆ. ಸಮೃದ್ಧಿಯನ್ನು ಕೊಡು, ಅನೇಕ ಅದ್ಭುತಗಳನ್ನು ಮಾಡು. ಯೇಸು ನಾಮದಲ್ಲಿ ದೇವರೇ ಈ ಮಕ್ಕಳನ್ನು ಆಶೀರ್ವದಿಸು ಅಂತೇಳಿ ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತಾ ಇದ್ದೀನಿ ತಂದೆ. ಆಮೆನ್. ಆಮೆನ್.